ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಿದ್ನ ಹೋಗೋ ದಾರಿಯಲ್ಲಿ ಲಾರಿ ಬಸ್ ಟಕ್ಕರ್ ಹೊಡ್ಕೊಂಡಿತ್ರಿ. ಬಂದು ನೋಡಕತ್ತೀನಿ ಈ ತರ ಆಗ್ಬಿಟ್ಟೈತೆ. ಬಸ್ನಾಗ ಇದ್ದ ಜನ ಎಲ್ಲಾರು ಹಂಚ್ಕೊಂಡ್ಬಿಟ್ಟಾರ. ಆದರೆ ಆ ಬಸ್ನಾಗ ಇದ್ದದ ಅವ್ರಿಗೆ ಏನಾಗಿಲ್ರಿ. ಒಬ್ಬ ಹುಡುಗ ಒಂದ್ ಏಟ್ ಬಿದ್ದದ್ರಿ ಅಷ್ಟೇ. ಈ ಆಕ್ಸಿಡೆಂಟ್ ಗೆ ಕಾರಣ ಯಾವ್ದಂದ್ರೆ ರೋಡ್ ಇಷ್ಟು ಚಿಕ್ಕದಿದ್ರೆ ಬಸ್ ಲಾರಿ ಹೆಂಗ್ ಹೋಗ್ತಾವ್ರಿ. ಈ ತರ ಇದ್ರೆ ಆಕ್ಸಿಡೆಂಟ್ ಆಗಲ್ಲೇನ್ರಿ. ಆದಷ್ಟು ಈ ರೋಡ್ ನ ದೊಡ್ಡಗ್ ಮಾಡ್ರಿ. ಈ ಆಕ್ಸಿಡೆಂಟ್ ಆಗಿದ್ದು ಎಲ್ಲಪ್ಪ ಅಂದ್ರೆ ರಾಯಚೂರಿಂದ ಚಂದ್ರಮಂಡ ಹೋಗೋ ದಾರಿಯಲ್ಲಿ ನಡವರ್ಕೆ ಕಟ್ಔಟ್ ಕೂರ್ತಲ್ಲೇ ಆಗ್ಬಿಟ್ಟೈತಿ ಈ ಆಕ್ಸಿಡೆಂಟ್. ಈ ಬಸ್ ಯಾವ ಊರ್ದಂದ್ರೆ ಬೂರ್ದಿಪಾಡು. ನಾನು ಹೇಳೋದು ಒಂದೇ ಮಾತ್ರಿ, ಬಸ್ನವ್ರಾಗ್ಲಿ ಲಾರಿನವ್ರಾಗ್ಲಿ ಯಾರನ್ನಾಗ್ಲಿ ಹೋಗಲ್ಕೊಂದ್ರೆ ಸ್ವಲ್ಪ ನಿಧಾನ ಹೋಗ್ರಿ ಅಷ್ಟೇ ಸಾಕು. ಹಿಂದಕ್ಕೆ ಬರ್ಬೇಕದು ಇದು ಹೋದ್ರೆ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಿದ್ನ ಹೋಗೋ ದಾರಿಯಲ್ಲಿ ಲಾರಿ ಬಸ್ ಟಕ್ಕರ್ ಹೊಡ್ಕೊಂಡಿತ್ರಿ. ಬಂದು ನೋಡಕತ್ತೀನಿ ಈ ತರ ಆಗ್ಬಿಟ್ಟೈತೆ. ಬಸ್ನಾಗ ಇದ್ದ ಜನ ಎಲ್ಲಾರು ಹಂಚ್ಕೊಂಡ್ಬಿಟ್ಟಾರ. ಆದರೆ ಆ ಬಸ್ನಾಗ ಇದ್ದದ ಅವ್ರಿಗೆ ಏನಾಗಿಲ್ರಿ. ಒಬ್ಬ ಹುಡುಗ ಒಂದ್ ಏಟ್ ಬಿದ್ದದ್ರಿ ಅಷ್ಟೇ. ಈ ಆಕ್ಸಿಡೆಂಟ್ ಗೆ ಕಾರಣ ಯಾವ್ದಂದ್ರೆ ರೋಡ್ ಇಷ್ಟು ಚಿಕ್ಕದಿದ್ರೆ ಬಸ್ ಲಾರಿ ಹೆಂಗ್ ಹೋಗ್ತಾವ್ರಿ. ಈ ತರ ಇದ್ರೆ ಆಕ್ಸಿಡೆಂಟ್ ಆಗಲ್ಲೇನ್ರಿ. ಆದಷ್ಟು ಈ ರೋಡ್ ನ ದೊಡ್ಡಗ್ ಮಾಡ್ರಿ. ಈ ಆಕ್ಸಿಡೆಂಟ್ ಆಗಿದ್ದು ಎಲ್ಲಪ್ಪ ಅಂದ್ರೆ ರಾಯಚೂರಿಂದ ಚಂದ್ರಮಂಡ ಹೋಗೋ ದಾರಿಯಲ್ಲಿ ನಡವರ್ಕೆ ಕಟ್ಔಟ್ ಕೂರ್ತಲ್ಲೇ ಆಗ್ಬಿಟ್ಟೈತಿ ಈ ಆಕ್ಸಿಡೆಂಟ್. ಈ ಬಸ್ ಯಾವ ಊರ್ದಂದ್ರೆ ಬೂರ್ದಿಪಾಡು. ನಾನು ಹೇಳೋದು ಒಂದೇ ಮಾತ್ರಿ, ಬಸ್ನವ್ರಾಗ್ಲಿ ಲಾರಿನವ್ರಾಗ್ಲಿ ಯಾರನ್ನಾಗ್ಲಿ ಹೋಗಲ್ಕೊಂದ್ರೆ ಸ್ವಲ್ಪ ನಿಧಾನ ಹೋಗ್ರಿ ಅಷ್ಟೇ ಸಾಕು. ಹಿಂದಕ್ಕೆ ಬರ್ಬೇಕದು ಇದು ಹೋದ್ರೆ फोन दा मनोज ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತಿದ್ನ ಹೋಗೋ ದಾರಿಯಲ್ಲಿ ಲಾರಿ ಬಸ್ ಟಕ್ಕರ್ ಹೊಡ್ಕೊಂಡಿತ್ರಿ. ಬಂದು ನೋಡಕತ್ತೀನಿ ಈ ತರ ಆಗ್ಬಿಟ್ಟೈತೆ. ಬಸ್ನಾಗ ಇದ್ದ ಜನ ಎಲ್ಲಾರು ಹಂಚ್ಕೊಂಡ್ಬಿಟ್ಟಾರ. ಆದರೆ ಆ ಬಸ್ನಾಗ ಇದ್ದದ ಅವ್ರಿಗೆ ಏನಾಗಿಲ್ರಿ. ಒಬ್ಬ ಹುಡುಗ ಒಂದ್ ಏಟ್ ಬಿದ್ದದ್ರಿ ಅಷ್ಟೇ. ಈ ಆಕ್ಸಿಡೆಂಟ್ ಗೆ ಕಾರಣ ಯಾವ್ದಂದ್ರೆ ರೋಡ್ ಇಷ್ಟು ಚಿಕ್ಕದಿದ್ರೆ ಬಸ್ ಲಾರಿ ಹೆಂಗ್ ಹೋಗ್ತಾವ್ರಿ. ಈ ತರ ಇದ್ರೆ ಆಕ್ಸಿಡೆಂಟ್ ಆಗಲ್ಲೇನ್ರಿ. ಆದಷ್ಟು ಈ ರೋಡ್ ನ ದೊಡ್ಡಗ್ ಮಾಡ್ರಿ. ಈ ಆಕ್ಸಿಡೆಂಟ್ ಆಗಿದ್ದು ಎಲ್ಲಪ್ಪ ಅಂದ್ರೆ